ನನ್ಗೆ ಇವತ್ತು ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ರೀ, ಈ ದಿನಕ್ಕಾಗಿ ನಾವಿಬ್ರು ಇಷ್ಟು ವರ್ಷ ಕಾಯ್ಬೇಕಾಯ್ತು ಅಲ್ವಾ? ತವ ಯಾವಾಗ್ಲೂ ಬಿಸಿ ಇತ್ತು, ಆದ್ರೆ ಈ ಅಕ್ಕಿ ಹಿಟ್ಟೆ ರೆಡಿ ಇರ್ಲಿಲ್ಲ. ಜಿಂಕೆನೆ ಸಿಂಹ ನೋಡ್ಕೊಂಡ್ ಬಂದ್ರೆ ಅದನ್ನ ಯಾರಾದ್ರೂ ಬೇಟೆ ಅಂತಾರ? ನೀವೇ ಬಂದು ಕೇಳ್ಬೇಕಿತ್ತು. ಚಿನ್ನ, ಕೇಳ್ಕೊಂಡ್ ತಿಂದ್ರೆ ಹಣ್ಣು ರುಚಿಯಾಗಿರಲ್ಲ, ಮರದಿಂದ ಕಿತ್ಕೊಂಡ್ ತಿಂದ್ರೆ ಹಣ್ಣು ರುಚಿಯಾಗಿರುತ್ತೆ. ಉತ್ತಮ್ ಸರ್, ಯಾಕೋ ನಾನು ಡೈಲಾಗ್ ಮರಿತಾ ಇದ್ದೀನಿ ಅನ್ಸುತ್ತೆ. ಬೈಯಕ್ ಹೋಗ್ಬಿಡಿ ಸರ್. ಡೈಲಾಗ್ ತಗೊಳ್ಳಿ. ರೀ, ನಮ್ಮಪ್ಪ ನಮ್ಮಿಬ್ರು ಮದ್ವೆನ ಎಷ್ಟು ಗ್ರ್ಯಾಂಡ್ ಆಗಿ ಮಾಡಿದ್ರು ಅಲ್ವಾ? ಆಲ್ದ್ರ ತಾನೇ ನಿಮ್ಮಪ್ಪ ಈ ವಯಸ್ಸಲ್ಲಿ ಮದ್ವೆ ಆಗ್ಬೇಕಾಯ್ತಾ? ನಮ್ಮಪ್ಪನ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ್ರಿ. ಅಮ್ಮ ಇಲ್ಲ ಅನ್ನೋ ಕೊರಗು ನನಗ್ ಕಾಡ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಬೇರೆ ಮದ್ವೆ ಆಗಿದ್ದು ಅಷ್ಟೇ. ನಮ್ಮಪ್ಪ ಆಲ್ರೆಡಿ ಬಿದ್ದೋಗೋ ಹಳೆ ಆಲದ ಮರ ರೀ. ಹಳೆ ಕಟ್ಟಿಗೆನೆ ಕಣೆ ಚೆನ್ನಾಗಿ ಉರಿಯೋದು. ಅಂದ್ರೆ ನಮ್ಮಪ್ಪ ಈ ವಯಸ್ಸಲ್ಲಿ ಕುಕ್ಕರ್ ಎಷ್ಟೇ ಹಳೇದಾದ್ರೇನೆ ವಿಸಲ್ ಹೊಡಿಯಲ್ವಾ? ಹೋಗ್ಲಿ ಬಿಡಿ ರೀ. ಅಕಸ್ಮಾತ್ ನಾನ್ ಸತ್ ಹೋದ್ರೆ ನೀವು ಬೇರೆ ಮದ್ವೆ ಆಗ್ತೀರಾ? ಚಿನ್ನ, ಈ ಸಮಯದಲ್ಲಿ ಯಾಕ ಮಾತಾಡ್ತೀಯ? ಮೊದ್ಲು ಫಸ್ಟ್ ನೈಟ್ ಮುಗಿಲಿ, ಬೆಳಿಗ್ಗೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಲೇ, ನಿಮ್ಮ ಅಪ್ಪನ ಬಗ್ಗೆ ಮಾತಾಡ್ಕೊಂಡು ನಮ್ಮೂಡ ಯಾಕೆ ಕಾಳ್ ಮಾಡ್ಕೊಳ್ಳದ? ನೋಡು, ಈ ದಿನಕ್ಕೋಸ್ಕರ ಒಬ್ಬ ಗಂಡ್ಸು ಎಷ್ಟು ವರ್ಷದಿಂದ ಕಾಯ್ತಾ ಇರ್ತಾನೆ ಗೊತ್ತಾ? ರೈತಂಗೆ ಉಳೋ ಆಸೆ ಇರುವಾಗ ಭೂಮಿಗೆ ಫಸಲು ಬಿಡೋ ಆಸೆ ಇರಲ್ವಾ? ವರ್ಷಕ್ಕೊಂದ್ಸರಿ ಬರೋದು ಬರ್ತಡೆ, ಬರ್ತಲ್ಲೇ ಒಂದ್ಸರಿ ಬರೋದು ಈ ಫಸ್ಟ್ ನೈಟ್. ಚಿನ್ನ, ಯಾವಾಗ್ಲೂ ರಚಿತಾ ಮೇಡಮ್ ಹೇಳ್ತಿದ್ರು ಈ ಸ್ಟೇಜ್ ಅಲ್ಲಿ ಯಾರು ಫಸ್ಟ್ ನೈಟ್ ಮಾಡ್ತಾ ಇಲ್ವಲ್ಲ ಅಂತ. ಆದ್ರೆ ಇವತ್ತಿಬ್ರು ಫಸ್ಟ್ ನೈಟ್ ಮಾಡ್ಕೋತಾ ಇದೀವಿ, ನೋಡಕ್ ಅವರೇ ಇಲ್ಲ. ಪರವಾಗಿಲ್ಲ ಬಿಡ್ರಿ, ಊಟಲ್ ನೋಡ್ಕೋತಾರೆ. ಈಗ ರಾಗಿ ನೋಡಕ್ಕಾಗದೆ ಬಂದಿಲ್ಲ, ನಮ್ ಕೈಲೂ ಆಗಲ್ಲ ಬಿಡಿ ಸರ್. ಅದಕ್ಕೆ ರಾಗಿ ಮೇಡಮ್ ಬಂದಿದಾರಲ್ಲ. ಏನಕ್ಕೆ? ಹಲೋ, ನಮಸ್ಕಾರ. ಫಸ್ಟ್ ನೈಟ್ ನೋಡಕ್ಕೆ ನೋಡಿ, ಹೌದಾ? ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಫಸ್ಟ್ ತುಂಬಾ 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 ಆಗತ್ತೆ. ಫಸ್ಟ್ ಟೈಮ್ ತುಂಬಾನೇ ಆಗತ್ತೆ, ಆಯ್ತಾ? ಸುಮ್ನೆ ಹೋಗು ರೀ. ಟೈಮ್ ಯಾಕೆ ವೇಸ್ಟ್ ಮಾಡ್ಬೇಕು? ರೂಮ್ಗೆ ಹೋಗೋಣ. ರೂಮ್ ಯಾಕೆ? ನಮ್ಮನೇನೆ ಅದಲ್ಲ. ನಮ್ಮನೇಲೆ ರೂಮ್ ಅದಲ್ಲ ಅಂದೆ. ಚಿನ್ನ, ಈ ಜೇನ್ ಜೊತೆ ಹಾಲ್ನು ತಕೊಂಡ್ ಬಾ. ಅಯ್ಯೋ, ನೀವೆಲ್ಲ ಏನ್ ಹಾಗೆ ನೋಡ್ತಿದ್ದೀರಾ? ಕಣ್ಣು ಮುಚ್ಕೊಳ್ಳಿ, ನನಗ್ ನಾಚಿಕೆ ಆಗತ್ತೆ. ಫಸ್ಟ್ ಹೋಗಿ ಬಾಗ್ಲು ಹಾಕೋಬೇಕಲ್ವಾ? ಸಾರಿ ರೀ. ರೀ, ಏನ್ರಿ ಮಾಡ್ತಿದ್ದೀರಾ? ಡೈರಿ ಬರೀತಾ ಇದೀನ್ ಕಣೆ. ನೀವೇನ್ರಿ ಊಟಕ್ಕೆ ಅಂತ ಹೋಟ್ಲಿಗೆ ಬಂದು ಪಚ್ಚೆ ಬೀಡ ತಿಂತಿದ್ದೀರಲ್ಲ? ಹೋಗ್ಲಿ ಬಿಡಿ. ಏನ್ ಬರೀತಿದ್ದೀರಾ ಡೈರಿಲಿ? ಚಿನ್ನ, ಇವತ್ ಕಳಿಯೋ ಪ್ರತಿಯೊಂದ್ ಕ್ಷಣ, ಪ್ರತಿಯೊಂದ್ ನಿಮಿಷ ಎಲ್ಲಾನು ಡೈರಿ ಬರೆಯೋಣ ಅಂತ. ಮೊದ್ಲು ಹೇಳಿದ್ರೆ ಮೀಡಿಯಾದವ್ರನ್ನೇ ಕರ್ಸ್ಬೋಯ್ತಲ್ರಿ. ಮತ್ತಿನ್ನೇನ್ರಿ, ಕೈಯಲ್ಲಿರೋ ಪಾಯಸ ತಿನ್ನೋದ್ ಬಿಟ್ಟು ಅದ್ರ ರೆಸಿಪಿ ಬರೀತಿದ್ದೀರಲ್ಲ? ಹಾಗಂತೀಯ? ಹಾಲ್ ಕುಡಿಯೋಣ. ಇನ್ನೂ ಟಚ್ ಮಾಡಿಲ್ಲ. ರೀ, ಮೂಗೆ ಹೊಡೆದಾಯ್ತು ಕಡೆ ಪಾಯ್ತಾ ಇರ್ತಿಲ್ಲ. ಅಯ್ಯೋ ಸಾರಿ ರೀ. ನೀನ್ ಉಸಿರಲ್ಲೇ ಈ ತರ ಮೆಡಿಸನ್ ಇದೆ ಅಂದ್ರೆ ನಾನು ಇನ್ಮೇಲೆ ಆಸ್ಪತ್ರೆಗೆ ಹೋಗಲ್ಲ. ಚಿನ್ನ, ಟೈಮ್ ಯಾಕೆ ವೇಸ್ಟ್ ಮಾಡದ? ಆಹಾ, ಬುದ್ಧವಂತೆ. ಆಪಲ್ ತಿನ್ನೋಣ. ಕಪ್ಪೆ ಯಾರೋ ಬಂದ್ರು ಅನ್ಸುತ್ತೆ ಅಲ್ವಾ? ನಮ್ಮಿಬ್ರು ಫಸ್ಟ್ ನೈಟ್ ಅಲ್ಲಿ ಯಾವ ನಾಯನ್ರಿ ಬರುತ್ತೆ? ಆಪಲ್ ತಿನ್ನೋಣ. ಕಪ್ಪೆರಾಯ
ಯಾರೋ ಬಂದ್ರು ಅನ್ಸುತ್ತೆ ಕಣೆ, ಹೋಗಿ ನೋಡ್ತೀನಿರು. ರೀ ಬರ್ತೀನಿ ರೇ. ಅದು ಪಂಚೆ ಮಂಜ, ನೀನೇನು? ನಾನೇ ಕಣೋ. ನನ್ನ ಯಾಕೆ ಮದ್ವೆ ಕರೀಲಿಲ್ಲ? ಯಾರಿಗೋ ಗಂಡನಾಗಕ್ಕೆ ಈ ಫ್ರೆಂಡ್ನೇ ಮರ್ತ್ ಬಿಟ್ಟೇನಾ? ಲೋ ತಂಗಲ್ಲ ಕಣೋ. ಮತ್ತೆಂಗೋ ಒಟ್ಟಿಗೆ ಪಾಠಕ್ಕೆ ಹೋಗ್ತಾ ಇದ್ದಿದ್ ಮರ್ತೋಯ್ತಾ? ಒಟ್ಟಿಗೆ ಆಟ ಆಡ್ತಾ ಇದ್ದಿದ್ ಮರ್ತೋಯ್ತಾ? ಇಲ್ಲಿ ಕೇಳೋ ಕಪ್ಪೆ, ಇಷ್ಟಿಲಿ ಅಮೆಜಾನ್ ಕಾರ್ಡ್ ಮರ್ತೋಗ್ಬೋದು, ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ನೋಟ್ ಪ್ಯಾಡ್ ಮರ್ತೋಗ್ಬೋದು. ನಿನಗೋಸ್ಕರ ಈ ಕುಚ್ಚುಕು ಗೆಳೆಯ ಹಾಡು ಹೇಳ್ತಾ ಇದ್ನಲ್ಲ, ಅದನ್ನೆಲ್ಲ ಮರ್ತು ಬಿಟ್ಟಿಯ ಕಪ್ಪೆ? ನೆನ್ಪಿದ್ಯಾ ಕಪ್ಪೆ? ನೆನ್ಪಿದೆ ಕಣೋ, ನೆನ್ಪಿದೆ. ನೆನ್ಪಿದ್ರೆ ನನ್ನ ಯಾಕೆ ಮದುವೆ ಕರೀಲಿಲ್ಲ? ಮಗ ಅಮ್ಮನ್ಗೆ ಅನ್ನ ಹಾಕೋದ್ ಮರಿಬೋದು, ಆದ್ರೆ ಅಮ್ಮ ಮಗುಗೆ ಜನ್ಮ ಕೊಡೋದ್ ಮರಿತಾಳೇನೋ? ಹೆಪ್ಪುಲಿ ಬಂದಿದೆ, ಹೆಪ್ಪುಲಿ ಬಂದಿದೆ, ಎಲ್ಲರೂ ಭಯ ಭಯ ಅಂತಾರೆ. ದುಷ್ಟರ ಶಿಕ್ಷಕ, ಶಿಷ್ಟರ ರಕ್ಷಕ, ಎಲ್ಲರೂ ಭಯ ಭಯ ಅಂತಾರೆ. ತುಪ್ಪ ಬೇಕಾ? ತುಪ್ಪ, ಬಿಸಿ ಬಿಸಿ ತುಪ್ಪ, ನಾಟಿ ತುಪ್ಪ, ಘಾಟಿ ತುಪ್ಪ, ರಾಗಿಣಿ ಮೇಡಮ್ ತುಂಬಾ ಚೆನ್ನಾಗವರಪ್ಪ. ಬಾರೋ ಬಾರೋ ರಣಧೀರ, ನೀ ಬಂದರೆ ನೋಡೋ ದಿಗ್ವಿಜಯದ ಹಾರ. ಜನರಿಂದ ನೀನು ಮೇಲೆ ಬಂದೆ, ಜನರನ್ನೇ ನಿನ್ನ ದೇವರೆಂದೆ. ಜೈ ಮಜಾ ಭಾರತ, ದಿನ 3 ಆಟಗಳು. ಈ ಸಲ ಮಜಾ ಭಾರತದ ಮಜಾನೇ ಬೇರೆ. ಇವರು ನಮ್ಮ ಪ್ರಭುಗಳು, ಶ್ರೀಮಾನ್ ಟಿಂಟಿನಿ ರಾಜ. ಇವರ ಪ್ರತಿಮೆಯನ್ನು ಕೆತ್ತಲು ಒಬ್ಬ ಶಿಲ್ಪಿ 25,000 ರೂಪಾಯಿಗಳನ್ನು ಕೇಳಿದ. ನಮ್ಮ ಮಹಾಪ್ರಭುಗಳು ಆ ಬಡ್ಡೆ ಇದನ್ಗೆ ಯಾಕೆ ಕೊಡಬೇಕು 25,000 ರೂಪಾಯಿ ಅಂತ ಹೇಳಿ ಇವರೇ ಹೋಗಿ ಕಲ್ಲಾಗಿ ನಿಂತ್ಕೊಂಡಿದ್ದಾರೆ. ನಮ್ಮ ಭಕ್ತರು ಮಾಡಿರ್ತಕ್ಕಂತಹ ಸಾಹಸಗಳು 1, 2, 3, 5, 10 ಹೇಳಲು ಪದಗಳೇ ಸಿಗುತ್ತಿಲ್ಲ. ಆದರೂ ಇವರ ಇತಿಹಾಸವನ್ನ, ಇವರ ಕೆಲಸ ಕಾರ್ಯಗಳನ್ನ ಇತಿಹಾಸ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಕೆತ್ತಿಡಬೇಕಾಗಿತ್ತು. ಆದ್ರೆ ಇಂಕಿಲ್ಲ ಅನ್ನೋ ಕಾರಣ ಸುಮ್ಮನಾಗ್ಬಿಟ್ರು. ಆದರೂ ಇವರ ಸಾಹಸಗಾಥೆಯನ್ನ ನಾನೇ ಹೇಳ್ತೇನೆ. ಇವರು ಮಾಡಿರ್ತಕ್ಕಂತ ಸಾಹಸ ನಂಬರ್ 1. ರಾಜ ಯಾವ್ದಾ? ಫಸ್ಟ್ ಜಿರಳೆ. ಸಾಹಸ ನಂಬರ್ 1. ಮೊದಲನೇದಾಗಿ ಉಲ್ಟಾ ಮಲಗಿಕೊಂಡು ಒದ್ದಾಡುತ್ತಿದ್ದಂತಹ ಜಿರಳೆಯನ್ನ ನೆಟ್ಟಿಗೆ ಮಲಗಿಸಿ ಅದಕ್ಕೆ ಜೀವದಾನ ಮಾಡಿದಂತಹ ಜೀವಾತ್ಮ. ಸಾಹಸ ನಂಬರ್ 2. ಸಾಲಾಗಿ ಹೋಗುತ್ತಿದ್ದಂತಹ ಇರುವೆಗಳನ್ನು ಹಿಡಿದು ತೆಗೆದು ಪ್ಯಾಂಟ್ ಒಳಗೆ ಹಾಕೊಂಡು ಅದಕ್ಕೆ ಜಾಗವನ್ನ ನೀಡಿದಂತಹ ವಿಶಾಲ ಹೃದಯಿ. ಸಾಹಸ ನಂಬರ್ 3. ಸೊಳ್ಳೆ. ಇವರು ಮಲಗಿದಾಗ ಸೊಳ್ಳೆ ಒಂದು ಬಂದು ಇವರಿಗೆ ಕಚ್ಚಿದ ಪರಿಣಾಮ ಇವರು ಆ ಸೊಳ್ಳೆಗೆ ಸೊಳ್ಳೆ ಬತ್ತಿಯನ್ನು ಹಚ್ಚಿ ಅದಕ್ಕೆ ಢಮ್ಮಾಳುಗೊಟ್ಟ ಕೊಟ್ಟು ಮುಗಿಸಿಬಿಟ್ಟರು. ಸಾಹಸಗಾಥೆ ನಂಬರ್ 4. 95 ವರ್ಷದ ಮುದುಕಿಯ ಬಾಯಿಗೆ ಇವರ ಬಾಯಿ ನಿಟ್ಟು ಉಸಿರನ್ನ ನೀಡಿ ಜೀವವನ್ನ ನೀಡಿದಂತಹ ಹೃದಯವಂತ. ಇವರಿಗೆ ಜಡ್ಜಸ್ ಪರವಾಗಿ, ಕಂಟೆಸ್ಟೆಂಟ್ಸ್ ಪರವಾಗಿ ಹಾಗೂ ಆರ್ಟಿಸ್ಟ್ ಗಳ ಪರವಾಗಿ ಈ ಹೂಮಾಲೆಯನ್ನ ನಾನೇ ಹಾಕುತ್ತಿದ್ದೇನೆ. ಯಾರಲ್ಲಿ ಲೇ ಮಂತ್ರಿ, ಪ್ರಭು ಹಾರ ಹಾಕು ಅಂದ್ರೆ ದಾರ ಹಾಕ್ತಿಯಲ್ಲ. ನಿಮ್ ಪುಣ್ಯ ಅದನ್ನಾರ ಹಾಕಿದ್ದೀನಲ್ಲ. ಬನ್ನಿ ಪ್ರಭು. ಬಾ 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 ಬಾ. ಮಂತ್ರಿಗಳೇ, ಪ್ರಭು ನಿರಂಜನ್ ಮತ್ತು ನಿರಂಜನ್ ತೋಟಗಾರಿಕಾ ಕೇಂದ್ರದಿಂದ ತಂದ ಹೂಗಳನ್ನು ನಮ್ಮ ಮೇಲೆ ಹಾಕುತ್ತಿದ್ದೀರಲ್ಲ, ನಿಮಗೆ ಏನ್ ಅನಿಸುತ್ತಿದೆ? ಯಾವ್ದೋ ಯಾಣದ ಮೇಲೆ ಹಾಕ್ತಾ ಇದೀನಿ ಅನ್ನಿಸ್ತು. ಅಮ್ಮವರಿಗೆ ಪುಷ್ಪಾರ್ಚನೆ ಮಾಡ್ತಿದ್ದೀನಿ ಅಂತ ಅನಿಸ್ತು ಪ್ರಭು. ಆರ್ಟಿಸ್ಟ್ ಗ್ಯಾಲರಿಯಲ್ಲಿ ಯಾರು ಚಾಪೆಯನ್ನು ಸುತ್ತಿಟ್ಟಿದ್ದಾರೆ? ಓ, ಅದು ಚಾಪೆ ಅಲ್ಲ ಪ್ರಭು, ಮತ್ತೆ ಚಿಲ್ಲರ್ ಮಂಜ ಕುಳಿತಿದ್ದಾನೆ. ಚಿಲ್ಲರ್ ಬರೀ ಸೌಂಡೇ. ಮಂತ್ರಿಗಳೇ, ಓ. ಮಂತ್ರಿಗಳೇ, ಹೇಳಯ್ಯ. ಮತ್ತೆ ನಮ್ಮ ಮಹಾರಾಣಿಯಲ್ಲಿ ಸ್ನಾನಕ್ಕೆ ಹೋದರು. ನಿಮಗೆ ಹೆಂಗ್ ಗೊತ್ತಾಯ್ತು? ನಾನು ನೋಡಿದ್ದೇನಲ್ಲ. ಅವರು ಸ್ನಾನಕ್ಕೆ ಹೋಗ್ಬೇಕಾದ್ರೆ ಟವಲ್ ಮತ್ತು ಸೋಪ್ನ ತಗೊಂಡೋದ್ರು, ಅವಾಗ ನೋಡಿದೆ. ಅಮೇಜಿಂಗ್ ಅಮೇಜಿಂಗ್. ಅಂದಾಗೆ ನಮ್ಮ ಮುಂದಿನ ಕಾರ್ಯಕ್ರಮ ಬೇಟೆ ಆಡುವುದು. ಬೇಟೆ. ಮೊನ್ನೆ ತಾನೇ ಬೇಟೆ ಆಡಿ 4 ಸಿಂಹ, 2 ಆನೆ, 3 ತೋಳಗಳನ್ನು ಬೇಟೆಯಾಡಿದ್ದೇನೆ. ಎಲ್ಲಿ ಪ್ರಭು? ವಿಡಿಯೋ ಗೇಮ್ ಅಲ್ಲಿ.
ನಾನ್ ಹೇಳಿದ್ದು ಮೊಬೈಲ್ ವಿಡಿಯೋ ಗೇಮ್ ಅಲ್ಲ ಪ್ರಭು, ಕಾಡಿನಲ್ಲಿ ವನ್ಯ ಮೃಗಗಳನ್ನ ಅಟ್ಟಾಡಿಸಿ ಕುಟ್ಟಿ ಕುಲಾಯಿಸಬೇಕು. ಬೇಟೆ ಬೇಟೆ ಬೇಟೆ. ಮಂತ್ರಿಗಳೇ, ಎಸ್, ನಮ್ಮ ಮಹಾರಾಣಿಯವರು ಬರುವ ಸಮಯವಾಯ್ತು. ನೀವು ಹೋಗಿ ನಾನು ಮಾತಾಡ್ತೀನಿ. ನೋಡಿ, ನಮ್ಮ ಮಹಾರಾಣಿಯವರು ನಮ್ಮ ಮೇಲೆ ಕೋಪಗೊಂಡಿದ್ದಾರೆ. ನನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿಮಗೊಂದು ಕೂಗಾಗ್ತೀನಿ, ಬಂದ್ಬಿಡಿ. ನಿನ್ ಬಾಯಿ ಇಟ್ಟಾಕೋನೇಳು, ನೀನ್ ಹೆಂಡತಿ ಕಣಯ್ಯ, ನೀನ್ ಯಾಕೆ ಹೆಚ್ಚು ಕಮ್ಮಿ ಆಯ್ತದೆ ನಿನ್ಗೆ? ಅದ್ ಸರಿ, ಈ ನಾಯಿ ಹೇಗೆ ಕಾವಲು ಕಾಯುತ್ತದೆ? ಇದೇ ರೀತಿ ಬಾಗಿಲು ಕಾಯ್ತಾ ಇದೆ. ನೀನ್ ನನ್ನ ಮಗನ ಹತ್ರ ಮಂತ್ರಿ ಆಗಿರೋದ್ ಬದಲು ದೇವಸ್ಥಾನದಲ್ಲಿ ಚಪ್ಪಲಿ ಕತ್ಕೊಂಡು ಬದುಕಬಹುದಾಗಿತ್ತು. ಎಲ್ಲ ನಾನು ಹಣೆ ಬರ. ಮಹಾರಾಜರೇ, ವೀರ ಶೂರ, ಶೃಂಗಾರದಲ್ಲಿ ಮನ್ಮಥ ರಾಜ. ಮಹಾರಾಣಿ, ನನ್ನ ಎದುರಿಗೆ ಯಾರ್ಯಾರ್ದು ಹೆಸರು ಕರಿಬೇಡ. ಹೂ, ನಾನ್ ಕರಿತಾ ಇರೋದು ನಿಮ್ಮನ್ನ. ನಾನು ಮನ್ಮಥನ್ ತರ ಇದೀನ? ಆಗ್ಲಿ ಅಂತ. ಮಹಾರಾಜ್ರೆ, ಈಗ ಒಂದ್ ಕಡೆ ಮಟನ್, ಇನ್ನೊಂದ್ ಕಡೆ ಚಿಕನ್, ಇನ್ನೊಂದ್ ಕಡೆ ನಾನು ಇದ್ರೆ ನಿಮ್ ಕಣ್ಣು ಯಾವ್ದ್ರ ಮೇಲೆ ಇರುತ್ತೆ? ನನ್ನ ಕಣ್ಣು ನನ್ನ ಮೂಗಿನ ಮೇಲೆ ಇರುತ್ತೆ. ಮಹಾರಾಜ್ರೆ, ನಿಮ್ಗೆ ನನ್ ನೋಡಿದ್ರೆ ಏನು ಅನಿಸ್ತಾ ಇಲ್ವಾ? ಏನು ಅನ್ಸಲ್ಲ. ಯಾಕೆ? ಯಾಕಂದ್ರೆ ನನಗೆ ಬೇಗ ಮಗು ಆಗ್ಲಿ ಅಂತ ನಾನು ವ್ರತ ಮಾಡ್ತಾ ಇದ್ದೀನಿ. ವ್ರತ ಮಾಡಿದ್ರೆ ಮಗು ಆಗುತ್ತಾ? 365 ದಿನದಿಂದನು ವ್ರತ ವ್ರತ ವ್ರತ. ಇವತ್ತು ನಿಮ್ಮ ವ್ರತವನ್ನು ನಾನು ಭಂಗ ಮಾಡ್ತೇನೆ. ಮಹಾರಾಜ್ರೆ, ನೀವು ಹುಲಿ. ಸಾಂಬಾರ್ಗೆ ಹಾಕಿ. ಏಯ್, ರಾಣಿ ಹೇಳಿದ್ದು ಹುಲಿ ಅಂತ, ಹುಳಿ ಅಂತಲ್ಲ. ಮಹಾರಾಜ್ರೆ, ನಿಮ್ಮ ಮೈಯಲ್ಲಿ ಎಷ್ಟು ನರಗಳಿದೆ ಅಲ್ವಾ? ಅದರಲ್ಲಿ ಪ್ರೀತಿ ನರ ಯಾವುದು? ಕಟ್ಟಾಗಿದೆ. ಕಿಟಕಿದು ಫ್ರೇಮು ಕಟ್ಟಾಗ್ಬಿಟ್ಟಿದೆ. ಮಹಾರಾಜ್ರೆ, ಈ ದೇಶವನ್ನ ಕಾಯಕ್ಕೆ ನಮ್ಮ ವಾರಸುದಾರ ಬೇಕಲ್ವಾ? ನಾನೇನ್ ಮಾಡ್ಲಿ? ನಾನಿದ್ದೀನಲ್ಲ, ಮುಂದೆ ಆಡಳಿತಗಳನ್ನು ನಾನ್ ನೋಡ್ಕೋತೀನಿ. ಹಂಗಂದ್ರ ಮಹಾರಾಜ್ರಿ, ನಾ ಮೂಡಿದ ಮಲ್ಲಿಗೆ ನಿಮ್ನೇನು ಮಾಡ್ತಾ ಇಲ್ವಾ? ಇಲ್ಲಿ ನೋಡಿ, ನನ್ನ ಕಾಲಲ್ಲಿರೋ ಗೆಜ್ಜೆ ನಿಮ್ಮನ್ನ ಕದಲಿಸ್ತಾ ಇಲ್ವಾ? ಈ ನನ್ನ ಚೀರೋ ಸೈಜು ನಿಮ್ಮನ್ನೇನು ಮಾಡ್ತಾ ಇಲ್ವಾ? ಕುಟ್ಟಿ ಕುಲಾಯಿಸ್ಬೇಕು ಅನ್ನಿಸ್ತೈತೆ. ಯಾವನವನು ಮರುವಾದಿನ ಕೂತ್ಕೊಂಡ್ರ